ನೋಡೋಣ ಮೂಳೆದವ್ರು ಏನಾದ್ರು ಅಂಕವನ್ನ ಗಳಿಸ್ತಾರ ಅಥವಾ ಖಾಲಿ ಹೋಗ್ತಾರ. ಮೂಳೆ ಮೂಲಕ ಇದು ಕೂಡ ಎಂಟಿ ರೈಡ್. ಈಗ ಎಕ್ಕಚ್ಚಿ ತಂಡ ಆಟಗಾರನಿಂದ ದಾಳಿ ಆಗ್ತಾ ಇದೆ. ಯಾವ ತಂಡ ಪಾಯಿಂಟ್ ಅನ್ನ ಮೊದಲಿಗೆ ತೆಗೆದುಕೊಳ್ತಾರೆ ನೋಡ್ಬೇಕು. ಎರಡೂ ತಂಡಗಳು ಎರಡೆರಡು ಎಂಟಿ ರೈಡ್ ಮಾಡಿವೆ. ಡೂ ಆರ್ ಡೈ. ಮೂರನೇ ರೈಡು ಪಾಯಿಂಟ್ ತರಬೇಕು, ಇಲ್ಲ ಸಿಕ್ ಬರಬೇಕು. ಪಾಯಿಂಟ್ ಅನ್ನ ತರಲೇಬೇಕು. ಬಿಕಾಸ್ ಮಡಿ ಯಾಸ್ ಉತ್ತಮವಾದ ಆಂಕಲ್ ಹೋಲ್ಡ್ ಎಂಕಚ್ಚಿ ತಂಡದಿಂದ ಅದ್ಭುತವಾದ ಟ್ಯಾಕಲ್. ಪಾಯಿಂಟ್ ಗೋಸ್ಟು ಎಂಕಚ್ಚಿ. ಈ ಮೂಲಕ ಖಾತೆಯನ್ನ ತೆರೆದಿದ್ದಾರೆ. 0-1. ಇದು ಕೂಡ ಇಲ್ಲೂ ಕೂಡ ಪಾಯಿಂಟ್ ಅನ್ನ ತೆಗೆದುಕೊಳ್ಳಲು ಒಂದು ಅವಕಾಶ ಮೂಳೆ ತಂಡಕ್ಕೆ ಕೊಡೋದಿಲ್ಲ. ತಾನೇ ಪಾಯಿಂಟ್ ಅನ್ನ ತಂದ ರೈಡರ್ 2 ಅಂಕಗಳ ಮುನ್ನಡೆ. 0-2. 2 ಅಂಕಗಳ ಮುನ್ನಡೆಯನ್ನ ಎಂಕಚ್ಚಿ ತಂಡ ಕಾಯ್ದುಕೊಂಡಿದೆ. ಇನ್ನು ಮೂಳೆ ತಂಡ ಖಾತೆಯನ್ನ ತೆರೆದಿಲ್ಲ. ನೋಡೋಣ. ಇದು ಕೂಡ ಹ್ಯಾಟ್ರಿಕ್ ಪಾಯಿಂಟ್. 3 ಪಾಯಿಂಟ್ಗಳನ್ನ ಎಂಕಚ್ಚಿ ತಂಡ ಪಡೆದಿದೆ. ಹ್ಯಾಟ್ರಿಕ್ ಪಾಯಿಂಟ್. 1 ಪಾಯಿಂಟ್ ಅನ್ನ ಇನ್ನೂವರೆಗೂ ಮೂಳೆ ತಂಡಕ್ಕೆ ಬಿಟ್ಟುಕೊಟ್ಟಿಲ್ಲ. ಎಂಕಚ್ಚಿ ತಂಡದ ಆಟಗಾರರು ತುಂಬಾ ಚೆನ್ನಾಗಿ ಸ್ಟ್ರಾಟಜಿಯನ್ನ ಮಾಡಿಕೊಂಡು ಬಂದಿದ್ದಾರೆ ತಮ್ಮ ಈ 2ನೇ ಪಂದ್ಯಕ್ಕೆ. ಮುಂದಿನ ಮ್ಯಾಚ್ ಸಿನಾಳ್ ಮತ್ತು ಐನಾಪುರ್. ಸಿನಾಳ್ ವರ್ಸಸ್ ಐನಾಪುರ್ ಲೀಗ್ನ ಕಡೆಯ ಪಂದ್ಯ. ಸಿನಾಳ್ ವರ್ಸಸ್ ಐನಾಪುರ್. ತಾವು ರೆಡಿಯಾಗಿ ಇಲ್ಲಿ ಅಂಕಣದ ಹತ್ತಿರ ಬರಬೇಕು. 4ನೇ ನಂಬರ್ ಜರ್ಸಿ ಆಟಗಾರನಿಂದ ಒಂದು ಅದ್ಭುತವಾದ ರೈಡ್ ಬರ್ತಾ ಇದೆ. ಬಟ್ ಎಂಟಿ ರೈಡ್. ಪಾಯಿಂಟ್ ಗಳನ್ನ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ರಿ, ಎಲ್ಲರಿಗೆ ಕಾಣಲಿ. ಅದು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯಾ ನೋಡಿ, ಅದೆಲ್ಲ ಡಿಸ್ಪ್ಲೇ ಮಾಡಿ. ಈಗ 4ನೇ ನಂಬರ್ ಆಟಗಾರನಿಂದ ದಾಳಿ ನಡೀತಾ ಇದೆ. ಇನ್ನೂ ಖಾತೆಯನ್ನ ತೆರೆದಿಲ್ಲ. ಮೂರು ಅಂಕಗಳ ಮುನ್ನಡೆ. ಎಸ್, ವೆರಿ ಗುಡ್. ಈ ಮೂಲಕ ಮೂಳೆ ತಂಡದವರು 1 ಅಂಕವನ್ನು ಪಡೆದು 1-3. 9ನೇ ನಂಬರ್ ಆಟಗಾರನಿಂದ ದಾಳಿ ನಡೀತಾ ಇದೆ. ಎರಡು ಅಂಕಗಳ ಮುನ್ನಡೆ ಇರುವುದರಿಂದ ಅವರು ಯಾವುದೇ ರಿಸ್ಕನ್ನು ತಗೋತಾ ಇಲ್ಲ. ಬಟ್ ಅಂಕಗಳ ಅವಶ್ಯಕತೆ ಇರುವುದು ಮೂಳೆ ತಂಡಕ್ಕೆ. ನೀಳಕಾಯದ ಆಟಗಾರ ಮೂಳೆ ತಂಡದ ರೈಡರ್. ಎಂಟಿ ರೈಡ್. ಯಾವುದೇ ಪಾಯಿಂಟ್ ಇಲ್ಲ. ಮಾಡುವುದಲ್ಲ ಮಾಡಿ. ಅದ್ಭುತವಾದ ಪಾಯಿಂಟ್ ಅನ್ನ ಪಡೆದಿದ್ದಾರೆ. ನೋ ಡೋಂಟ್ ಆರ್ಗ್ಯುಮೆಂಟ್ ವಿತ್ ಅಂಪೈರ್ ಜೊತೆ ವಾದ ಮಾಡೋ ಹಾಗೆ. 1 ಪಾಯಿಂಟ್ ಐನಾಪುರ್. ಮೂಳೆ 2-3. 1 ಅಂಕದ ಮುನ್ನಡೆ ಕೇವಲ. 2-3. ಸತತವಾಗಿ ಮೂಳೆ ತಂಡದವರು 2 ಪಾಯಿಂಟ್ಗಳನ್ನ ಗಳಿಸಿದ್ದಾರೆ. ಸತತವಾಗಿ ಕೇವಲ 1 ಪಾಯಿಂಟ್ ಅಂತರ. ಈಗ ಎಂಕಚ್ಚಿ ತಂಡದ ಆಟಗಾರನಿಂದ ದಾಳಿ ನಡೀತಾ ಇದೆ. 9ನೇ ನಂಬರ್ ಜರ್ಸಿ ಆಟಗಾರ ಎಂಟಿ ರೈಡ್.
ಥರ್ಡ್ ರೈಟ್ ಡೂ ಆರ್ ಡೈ, ಮಾಡು ಇಲ್ಲೋ ಮಡಿ. ನುಗ್ಗಿ ಹೋಗ್ತಾ ಇದ್ದಾರೆ, ಪಾಯಿಂಟ್ ಅವಶ್ಯಕತೆ ಇದೆ. ಅದ್ಭುತವಾದ ಟ್ಯಾಕಲ್, ಸಾಂಘಿಕ ಟ್ಯಾಕಲ್. ಪಾಯಿಂಟ್ ಗೋಸ್ ಟು ಎಂಕಚ್ಚಿ. 2-4 2 ಅಂಕಗಳ ಮುನ್ನಡೆ. ಎಂಟಿ ರೈಡ್ ಆಗಿದ ಹಾಗೆ ಕಾಣ್ತಾ ಇದೆ. ನೋ ಪಾಯಿಂಟ್. ಎಸ್, ಪರ್ಶೂಟ್ ಮಾಡಿ ಅವಸರದಲ್ಲಿ ಗ್ರೌಂಡ್ ನಲ್ಲಿ ಬರ್ತಾ ಇದ್ದಾರೆ. ಪಾಯಿಂಟ್ ಬೇಕಾಗಿದೆ ಮೂಳೆ ತಂಡಕ್ಕೆ. 4ನೇ ನಂಬರ್ ಆಟಗಾರ ಅದ್ಭುತವಾದ ಒಂದು ಪ್ರಾಮಾಣಿಕತೆಯನ್ನ ಮೆರೀತಾ ಇದ್ದಾರೆ. ಪ್ರಾಮಾಣಿಕವಾಗಿ ಟಚ್ ಆಗಿದೆ ಅಂತ ಹೇಳ್ತಾರೆ. ಕ್ರೀಡಾ ಸ್ಫೂರ್ತಿ ಈ ರೀತಿ ಇರಬೇಕು. ಪಾಯಿಂಟ್ ಗೋಲ್ಸ್ ಟು ಮೂಳೆ. 3-4 1 ಅಂಕದ ಮುನ್ನಡೆಯನ್ನ ಈಗಲೂ ಕೂಡ ಎಂಕಚ್ಚಿ ತಂಡದವರು ಲೀಡನ್ನ ಬಿಟ್ಕೊಟ್ಟಿಲ್ಲ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಪಾಯಿಂಟ್ ತರ್ತಾರ ಅಥವಾ ಸಿಗ್ತಾರ ನೋಡ್ಬೇಕು. ಬೋನಸ್ನ ಪ್ರಯತ್ನ ಮಾಡಿದ್ರು. ಎಸ್, ಬೋನಸ್ ಪಾಯಿಂಟ್ ಎಂಕಚ್ಚಿ ತಂಡಕ್ಕೆ, ಟ್ಯಾಕಲ್ ಪಾಯಿಂಟ್ ಮೂಳೆ ತಂಡಕ್ಕೆ. 5-4 ಅದ್ಭುತವಾದ ಟ್ಯಾಕಲ್ ಎಂಕಚ್ಚಿ ತಂಡದ ಆಟಗಾರರಿಂದ. 6-4 2 ಅಂಕಗಳ ಮುನ್ನಡೆ. ಚೇಂಜ್ ಕೋರ್ಸ್ ಮೊದಲಾರ್ಧ ಮುಗಿತಾ ಇದೆ. 2 ಅಂಕಗಳ ಮುನ್ನಡೆಯನ್ನ ಎಂಕಚ್ಚಿ ತಂಡಗಳು. ಈ ಗ್ರೌಂಡ್ ಖಾಲಿ ಆದ ತಕ್ಷಣ ನೀವು ಒಳಗೆ ಎಂಟ್ರಿ ಆಗಬೇಕು. ಈಗ ಎಂಕಚ್ಚಿ ತಂಡದ ಆಟಗಾರರಿಂದ ದಾಳಿ. ಕೇವಲ 2 ಅಂಕಗಳ ಮುನ್ನಡೆ. 2 ಅಂಕಗಳೇನು ಬಾಳಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಒಂದೇ ಸೂಪರ್ ರೈಡ್ ಸಾಕು. ತಂಡದ ಆಟಗಾರನಿಂದ ದಾಳಿ. ಜರ್ಸಿ ನಂಬರ್ 10. ವೆರಿ ಗುಡ್ ಅದ್ಭುತವಾದ ಟ್ಯಾಕಲ್. ಏಳುಗಾರಕರ ಮಧ್ಯೆ ಪಂದ್ಯ. ಸಾಗರ ಬಂದ ಕಬಡ್ಡಿ ವೈಭವ. 5ರ ಮಧ್ಯ ಹೊರಡು ಸ್ಥಾಪನೆ ಸಂದರ್ಭ. ಮತ್ತೊಮ್ಮೆ ಎಂಕಚ್ಚಿ ಮೂಲದ ದಾಳಿಗಾರ ಸಂಕಟಿಸಲಿಕ್ಕೆ ಮುಂದಾಗ್ತಾ ಇದ್ದಾನೆ. 7 ಬದಿಯಲ್ಲಿ ಅಂಕವನ್ನು ಬದಲಿಕ್ಕೆ ಯಶಸ್ಸು ಆಗ್ತಾರಲ್ಲೂ ಸ್ಪರ್ಧೆಯು ಸಮಯ ನಮಗೆ ಯಾವುದೇ ರೀತಿಯಾದ ಅಂಕ ಸಂಪಾದನೆಯ ವಾಪಸ್ ಖಾತೆಯನ್ನು ಪಡಿತಾ ಇದ್ದಾರೆ. ಬೋಳೆ ಮೂಲಕ ಆಟಗಾರ ಮತ್ತೊಮ್ಮೆ ಎದುರಿಸಿದ 12 ಮಕ್ಕಳ ಮಾಡಿ ವಾಪಸ್ ಖಾತೆಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಕಾದಾಡುವ ಸಮಯ. ಆಟೋ ಇಲ್ಲವೇ ಮಡಿ, ಅಂಕ ಪಡಿ, ಇಲ್ಲಾದ್ರೆ ಅಂಕದಿಂದ ಆಚೆಗೆ ನಡೆಯತಕ್ಕಂಥ ದಾಳಿ. ಆತನಿಸಿದ ವೇಗದ ದಾಳುಗಳಿಗೆ ಎಚ್ಚರದ ಹೆಜ್ಜೆಯಿಂದ ಮುಂದಾಲೋಚನೆಗೆ ಮುಂದಾಗ್ತಾ ಇದೆ. ಇನ್ನುವಿಲ್ಲ ಆಡಿ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಸಾಧಿ ಏಕಚಿ ತಂಡದ ವೇಗದ ದಾಳಿಗಾರ. 8-4 ಮಧ್ಯ ಪಂದ್ಯ. ಎಂಕಚ್ಚಿ ತಂಡದ ಆಟಗಾರರಿಂದ ಅದ್ಭುತವಾದ ಒಂದು ಟ್ಯಾಕಲ್ ಬರ್ತಾ ಇದೆ. ಪಾಯಿಂಟ್ ಗೋಲ್ಸ್ ಟು ಎಂಕಚ್ಚಿ. ಎಂಕಚ್ಚಿ ತಮ್ಮ 2 ಪಾಯಿಂಟ್ ಕ್ಯಾಚ್ ಮಾಡಿದ್ರೆ ಮೂಳೆ ತಂಡಕ್ಕೆ 2 ಪಾಯಿಂಟ್ ಸಿಗ್ತದ. ಸೂಪರ್ ಟ್ಯಾಕಲ್ ಇಸ್ ಆನ್. 3 ಜನ ಆಟಗಾರರ ಸೂಪರ್ ಟ್ಯಾಕಲ್ ಆನ್ ಇದೆ. ಬಟ್ ಸೂಪರ್ ಟ್ಯಾಕಲ್ ಆಗುತ್ತಾ ನೋಡೋಣ. ಸಿನಾವ್ ಮತ್ತು ಐನಾಪುರ್, ನಿಮಗೆ ಇಷ್ಟೆಲ್ಲ ಕರೆ ಮಾಡ್ತಾ ಇದ್ದೀವಿ. ಮ್ಯಾಚ್ ಮುಗಿದ ತಕ್ಷಣ ನೀವು ಬರಬೇಕು. ವಿಳಂಬಕ್ಕೆ ಅವಕಾಶ ಕೊಡಬಾರ್ದು. ಮೂಳೆ ತಂಡದ ಆಟಗಾರನಿಂದ ದಾಳಿ ಆಗ್ತಾ ಇದೆ. ಬೋನಸ್ ಪಾಯಿಂಟ್ಸ್ ಅನ್ನ
ಯಾಕೋ ತರ್ತಾ ಇಲ್ಲ, ಬೋನಸ್ ಪ್ರಯತ್ನ ಮಾಡ್ತಾ ಇಲ್ಲ. ಅಪರೂಪಕ್ಕೆ ಬೋನಸ್ ಪಾಯಿಂಟ್ಗಳು ಸಿಗ್ತಾ ಇವೆ. ಟಚ್ ಪಾಯಿಂಟ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೋನಸ್ ಯಾಕೋ ಬರ್ತಾ ಇಲ್ಲ. ಅದು ಕೂಡ ಪ್ರಯತ್ನ ನಡೀಲಿ. ಸೂಪರ್ ಟ್ಯಾಕಲ್ ಇಸ್ ಆನ್. 9ನೇ ನಂಬರ್ ಆಟಗಾರನಿಂದ ದಾಳಿ ಆಗ್ತಾ ಇದೆ. ಎಂಕಚ್ಚಿ ತಂಡದವರು ಲೀಡ್ ಇರೋದ್ರಿಂದ ಅವ್ರು ಯಾವುದೇ ರಿಸ್ಕ್ ತಗೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ಲೀಡ್ ಅದಾರ. ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆದ್ಮೇಲೆ 9-4 ಅದ್ಭುತವಾದ ಅವಕಾಶ ಮೂಳೆ ತಂಡಕ್ಕೆ. 2 ಪಾಯಿಂಟ್ಗಳನ್ನು ಒಟ್ಟಿಗೆ ಪಡಿಬಹುದು. ರೈಡರ್ ಪಾಯಿಂಟ್ ಒಯ್ಯಲೇಬೇಕು, ಯಾಕಂದ್ರೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಪಾಯಿಂಟ್ ಒಯ್ಯಲೇಬೇಕು, ಎಲ್ಲಾದ್ರೆ ಸಿಗಬೇಕು. ಪ್ರಾಮಾಣಿಕತೆಯಿಂದ ಒತ್ತುಕೊಂಡಿದ್ದಾರೆ. 1 ಟಚ್ ಪಾಯಿಂಟ್ ಅಂತ ಪಾಯಿಂಟ್ ಗೋಸ್ತು. ಥರ್ಡ್ ರೈಡ್ ಇದೆ ಇದು. ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ ಪಾಯಿಂಟ್ ತರಲೇಬೇಕು ಆಟಗಾರ. ಅದ್ಭುತವಾದ ಟ್ಯಾಕಲ್. ಎಸ್, ಬೋನಸ್ ಗೋಸ್ ಟು ಮೊಳೆ. ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಎಂಕಚ್ಚಿ. ಮೂಳೆ ತಂಡದ ಆಟಗಾರರು ಆಲ್ಔಟ್ ಆಗ್ತಾ ಇದ್ದಾರೆ. 1+ ಕೊನೆಯ 2 ನಿಮಿಷ. ಮೂಳೆ ತಂಡದ ಆಟಗಾರನಿಂದ ರೈಟ್ 1 ಪಾಯಿಂಟ್ ಗೋಸ್ ಟು ಮೊಳೆ. ಮುಂದಿನ ಮ್ಯಾಚ್ ಸಿನಾಳ್ ವರ್ಸಸ್ ಐನಾಪುರ್. One point goes to ಎಂಕಚ್ಚಿ. ಶಾಸಕರು ಈಗ ಆಗಮಿಸಿದ್ದಾರೆ.